ಆರಂಭದಲ್ಲಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಮತ್ತಷ್ಟು ಸ್ಫೋಟಕ ದೃಶ್ಯಾವಳಿಗಳು ಇದೀಗ ಬಹಿರಂಗ ಆಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಮತ್ತಷ್ಟು ಸ್ಫೋಟಕ ದೃಶ್ಯಾವಳಿಗಳು ಈಗಾಗಲೇ ಬಹಿರಂಗಗೊಳ್ತಾ ಇದೆ. ಚೂಡಿದಾರ್ ಧರಿಸಿ ಜೈಲಿನಲ್ಲಿ ಚಿನ್ನಮ್ಮ ಶಶಿಕಲಾ ಓಡಾಟವನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇವರಿಗೆ ಮಹಿಳಾ ಸಿಬ್ಬಂದಿಗಳು ಕೂಡ ಸಾಥ್ ಕೊಡ್ತಿದ್ದಾರೆ ಅನ್ನುವಂತಹ ಒಂದು ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಶಶಿಕಲಾ ನಟರಾಜನ್ಗೆ ಇಳವರಸಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಇಬ್ಬರಿಗೂ ಮಹಿಳಾ ಸಿಬ್ಬಂದಿ ಸಾಥ್ ಕೊಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪಬ್ಲಿಕ್ ಟಿವಿಯಲ್ಲಿ ಮತ್ತಷ್ಟು ಸ್ಫೋಟಕ ದೃಶ್ಯಾವಳಿಗಳನ್ನ ನಿಮ್ಮ ಮುಂದಿಡ್ತೀವಿ ವೀಕ್ಷಕರೇ. ಒಟ್ಟಾರೆ ಶಶಿಕಲಾಗೆ ಬಿರಿಯಾನಿಯನ್ನ ಕಟ್ ಮಾಡಲಾಗಿದೆ. ಅವರ ಮನೆಯಿಂದ ಯಾರೂ ಊಟ ತರುವಂತಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸೂಚನೆಯನ್ನು ಕೂಡ ಇದೀಗಾಗಲೇ ಕೊಡಲಾಗಿದೆ. ಮಾಧ್ಯಮಗಳ ವರದಿ ಬಳಿಕ ಜೈಲು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ಮೂಲಕ ಸಿಗ್ತಾ ಇದ್ದಂತ 5 ಸ್ಟಾರ್ ಫೆಸಿಲಿಟಿಗೆ ಬ್ರೇಕ್ ಹಾಕಲಾಗಿದೆ. ಚಿನ್ನಮ್ಮಗೆ ಎಂದಿನಂತೆ ಎಲ್ಲಾ ಕೈದಿಗಳಂತೆ ಊಟವನ್ನ ಕೊಡಬೇಕು ಅನ್ನುವಂತಹ ಒಂದು ಸ್ಪಷ್ಟ ಸೂಚನೆಯನ್ನ ಈಗಾಗಲೇ ಕೊಡಲಾಗಿದೆ. ಒಟ್ಟಾರೆ ಜೈಲಿನಲ್ಲಿ ಚೂಡಿದಾರ್ ಧರಿಸಿ ಚಿನ್ನಮ್ಮ ಓಡಾಡ್ತಿರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಅವರಿಗೆ ಕೊಡ್ತಾ ಇದ್ದಂತ ಎಲ್ಲಾ 5 ಸ್ಟಾರ್ ಫೆಸಿಲಿಟಿಗಳಿಗೆ ಕೂಡ ಬ್ರೇಕ್ ಹಾಕಲಾಗಿದೆ. ಇವಾಗ ಒಂದ್ ಜೊತೆ ಬಟ್ಟೆ ಮಾತ್ರ ಬಿಡ್ತಾ ಇದಾರೆ, ಬೇರೆ ಏನು ಬಿಡ್ತಾ ಇಲ್ಲ. 2 ಹಣ್ಣು ಮತ್ತೆ ಮಿಕ್ಚರ್ ಗಿಚರ್ ಏನ್ ತಗೊಂಡ್ರು ಬಿಡ್ತಾ ಇಲ್ಲ. ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ. 8 ಗಂಟೆ ಬಿಟ್ರು. ಮೊದಲಾದ್ರೆ 1 ಅವರ್ ಒಳಗಡೆ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊಂದು ಇಲ್ಲ, ತುಂಬಾ ಕಷ್ಟ ಇದೆ. ನಾರ್ಮಲ್ ಹೆಂಗಿದೀವಿ ಹಂಗೆ ಇದೀವಿ. ಹಣ್ಣು ಬಾಳೆಹಣ್ಣು ದಾಕ್ಷಿ ಕೊಟ್ಟೆ, ಇದು ವಾಪಸ್ ಕೊಟ್ಬಿಟ್ರು. ಏನ್ ನನಗೇನು ಗೊತ್ತಪ್ಪ, ಇದು ಬಂದು ತಕೊಂಡ್ರು, ಇವತ್ತು ತಕೊಂಡಿಲ್ಲ. ಮೊದಲೆಲ್ಲ ಬಿಡ್ತಾ ಇದ್ರು 4 ಸರಿ ಆಯ್ತು ಬಂದು. ಮೊದಲು ಊಟ ಕೂಡ ಎತ್ಕೊಂಡ್ ಬಂದಿರಾ? ಅವ ಕೊಟ್ಟಿದ್ರಾ? ಇವಾಗ ಬೇಡಮ್ಮ ಎತ್ಕೊಂಡು ಹೋಗು, ನಾವ್ ಯಾರನ್ನು ಬಿಡಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಪವಿತ್ರ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪವಿತ್ರ, ನಿನ್ನೆಷ್ಟೇ ಶಶಿಕಲಾಗೆ ಕೊಡ್ತಿದ್ದಂತಹ 5 ಸ್ಟಾರ್ ಫೆಸಿಲಿಟಿ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತ್ತು. ಬಹುಶಃ ಜೈಲ್ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಧ್ಯಮಗಳು ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಅನಿಸ್ತಾ ಇದೆ ಪವಿತ್ರ, ಅಲ್ವಾ? ಖಂಡಿತ ಕ್ಷಮ. ಈಗಾಗಲೇ ಪರಪ್ಪನ ಅಗ್ರಹಾರದ ಸಾಕಷ್ಟು ಅಕ್ರಮಗಳು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸುದ್ದಿಯನ್ನ ಮಾಡಿದ್ವು. ಸಾಕಷ್ಟು ಮಾಧ್ಯಮಗಳಂತ ಅದರಲ್ಲೂ ಕೂಡ ಪಬ್ಲಿಕ್ ಟಿವಿ ಮೊದಲ ಬಾರಿಗೆ ತೆಲುಗಿಗೆ ಅಲ್ಲಿ ಯಾವ ರೀತಿ ಫೆಸಿಲಿಟಿಯನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ಬಿತ್ತರ ಮಾಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಕೊಂಚ ಮಟ್ಟಿನ ತಾತ್ಕಾಲಿಕ ಬದಲಾವಣೆಯನ್ನ ಅಲ್ಲಿನ ಕಾರಾಗೃಹ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಸ್ವಲ್ಪ ಅನುಮಾನ ಇರುವಂತದ್ದು, ಈಗ ಅಲ್ಲಿ ಫುಡ್ ಗಳನ್ನ ಬಿಡ್ತಾ ಇಲ್ಲ. ಅಂದ್ರೆ ಔಟ್ಸೈಡ್ ಈ ಹಿಂದೆ ಯಾವ ರೀತಿ ಇತ್ತು ರೂಲ್ಸ್, ಅದೆಲ್ಲವೂ ಕೂಡ ಬದಲಾಗಿದೆ. ಹೊರಗಡೆ ಇಂದ ಊಟ ಆಗಿರ್ಬೋದು ಅಥವಾ ಹಣ್ಣು ಹಂಪಲು ಪ್ಯಾಕೆಟ್ ಗಳನ್ನ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸೊ ಕಟ್ಟುನಿಟ್ಟಾಗಿ ಸದ್ಯದ ಮಟ್ಟಿಗೆ ಕ್ರಮವನ್ನ ವಹಿಸ್ತಾ ಇದ್ದಾರೆ. ಆದ್ರೆ ಈಗ ಮಾತು ಕೇಳಿ ಬರ್ತಾ ಇರುವಂತದ್ದು, ಸರ್ಕಾರ ಈಗ ಪ್ರತ್ಯೇಕವಾಗಿ ಒಂದು ತನಿಖೆಯನ್ನ ಮಾಡ್ತಾ ಇದೆ. IAS ಅಧಿಕಾರಿ ವಿನಯ್ ಕುಮಾರ್ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾದ್ರೂ ಅವರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಈ ರೀತಿ ಸದ್ಯದ ಮಟ್ಟಿಗೆ ಎಲ್ಲ ಚೆನ್ನಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಕೂಡ ಕಾಡ್ತಾ ಇದೆ. ಬಹುಶಃ ಇದು ದೀರ್ಘಕಾಲದಲ್ಲಿ ಇದೇ ರೀತಿ ಬದಲಾವಣೆ ಆದ್ರೆ ನಿಜಕ್ಕೂ ಕೂಡ ಮಾಧ್ಯಮಗಳು ಸುದ್ದಿ ಪ್ರಸಾರ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಅಂತ ಅನ್ಸುತ್ತೆ. ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಷಮ. ಪವಿತ್ರ, ಊಟ ಹಾಗೂ ಕೊಡ್ತಾ ಇದ್ದಂತ ಫೆಸಿಲಿಟೀಸ್ ಗಳಿಗೇನೋ ಬ್ರೇಕ್ ಹಾಕಿದ್ದಾರೆ. ಆದ್ರೆ ರಾಜಕೀಯ ಮುಖಂಡರನ್ನ ಮೀಟ್ ಮಾಡೋ ವಿಷಯ ಎಲ್ಲಿವರೆಗೂ ಬಂತು ಹಾಗಿದ್ರೆ ಅಂತ ಹೇಳಿ? ಈಗ ಹೊರಗಡೆನ ಅಂದ್ರೆ ಈಗ ಶಶಿಕಲಾ ವಿಚಾರದಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ರೂಲ್ಸ್ ಉಲ್ಲಂಘನೆ ಆಗಿರುವಂತದ್ದು. ಅದು RTI ಮಾಹಿತಿಯಲ್ಲೂ ಕೂಡ ಬದಲಾವಣೆ ಬಹಿರಂಗವಾಗಿದೆ. ಸಾಕಷ್ಟು ಜನರನ್ನ ವಿಸಿಟರ್ ಅಂದ್ರೆ ಆ ಒಂದು ಅವಧಿಗೂ ಕೂಡ ಮೀರಿ ಆಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಸಾಕಷ್ಟು ಜನ ವಿಸಿಟರ್ ಪವಿತ್ರ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆ ಪರಪ್ಪನ ಅಗ್ರಹಾರ ಜೈಲಿನ ಮತ್ತಷ್ಟು ಸ್ಫೋಟಕ ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಬ್ಲಿಕ್ ಟಿವಿ ನಿನ್ನೆಷ್ಟೇ ಬಿತ್ತರಿಸಿತ್ತು. ಇವತ್ತು ಕೂಡ ಅದಕ್ಕೆ ಪೂರಕವಾದ ದೃಶ್ಯಗಳನ್ನ ನೀವೀಗ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿ ಶಶಿಕಲಾ ಮತ್ತು ಇಳವರಸಿಗೆ ಇಬ್ಬರಿಗೂ ಕೂಡ ಮಹಿಳಾ ಸಿಬ್ಬಂದಿಗಳು ಸಾಥ್ ಕೊಡ್ತಾ ಇರುವಂತಹ ದೃಶ್ಯ. ಶಶಿಕಲಾ ಎಂದಿನಂತೆ ತಮ್ಮ ಒಂದು ಚೂಡಿದಾರ್ ಧಿರಿಸಿನಲ್ಲಿ ಇಡೀ ಜೈಲಿನ ಆವರಣದಲ್ಲಿ ಓಡಾಡ್ತಾ ಇರುವಂತಹ ದೃಶ್ಯ, ಅಂದ್ರೆ ತಮ್ಮ ಕೋಣೆಯಲ್ಲಿ ಇರುವಂತಹ ದೃಶ್ಯವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಅವರಿಗೆ ಕೊಡ್ತಾ ಇದ್ದಂತ ಎಲ್ಲಾ ಫೆಸಿಲಿಟೀಸ್ ಗಳಿಗೂ ಕೂಡ ಬ್ರೇಕ್ ಬಿದ್ದಿದೆ ಅನ್ನೋದಾಗಿ ಸ್ಪಷ್ಟವಾಗಿ ಮಾಹಿತಿ ಈಗಾಗಲೇ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ.